ನಂದೀಶಾ ಬಾ. ಚಿನಿ ಚಿನಿ ತಿರ್ಗದು ಯಾನ್ಲ ಉಲ್ಲೆ ಟೈಮಲ್ಲಿ ಬರ್ಪಾಲಂತು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಿಗೆ ಹೋಗೋದಂದರೆ ಹಲಸಿನ ಕಾಯಿ ತೆಗೆದಿಟ್ಟಿದ್ದಾರೆ, ಅದಕ್ಕೆ ತೆಕ್ಕೊಂಡು ಬರಲಿಕ್ಕೆ ಹೋಗೋದು. ಚೀಲ ತರಲಿಕ್ಕೆ ಮರ್ತೊಂದು ಚೀಲ ಉಂಡ್ರೋಡ ಕೈ ಇಟ್ಟುಕೊಂಡಾರ ಬಲ್ಯಡ, ಅದಕ್ಕೆ ಚೀಲ ತರಲಿಕ್ಕೆ ಹೋಗ್ತೇನೆ ವಾಪಸ್. ಎಂತ ಗೊತ್ತಾ, ಅದು ನನ್ನ ಫ್ರೆಂಡ್ಸ್ನವರಿಗೆ ತಗೊಂಡು ಹೋಗಲಿಕ್ಕೆ 3 ಆಗಬೇಕು, ಆದರೆ ಅದರಲ್ಲಿ 2 ಇರೋದೀಗ. 3 ಒಟ್ಟಿಗೆ ತಗೊಂಡು ಹೋಗಲಿಕ್ಕೆ ನನಗೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ತಗೊಂಡು ಹೋಗ್ತೇನೆ. ಹಾಗೆ ಹಾಗಾಗಿ ಇವಾಗ ತೋಟಕ್ಕೆ ಹೋಗೋಣ. ತೋಟಕ್ಕೆ ಹೋಗಿ ಹಲಸಿನಕಾಯಿ ತಗೊಂಡು ಮತ್ತೆ ಶಾಪಿಗೆ ಹೋಗಬೇಕು. ಮೊನ್ನೆಯಿಂದ ಮಳೆ ಅಲ್ವಾ, ಬಿಡದ ಮಳೆ, ಹಾಗೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮೊನ್ನೆ ತೆಗೆದಿಟ್ಟಿದ್ದಾರೆ ನನ್ನ ಹತ್ರ. ಮಳೆಗಾಲದಲ್ಲಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಅಲ್ವಾ, ಎಲ್ಲಿ ಬೇಕು ಅಲ್ಲಿ ಜಾರ್ತದೆ. ಹಾಗೆ ಇದು ನಮ್ಮ ಹಳೆ ಮನೆ. ತುಂಬ ಸಲ ತೋರಿಸಿದ್ದೇನೆ ಹಳೆ ಮನೆ ಅಂತ. ಹಲಸಿನನ್ನುಂಟು ಮೂಜಿ ಕೊಣವಲ್ಯಾ ಓಲಾರು ಇದರಲ್ಲಿ ಕೂಡ ಉಂಟು, ಕಾಣ್ತದ, ಇದರಲ್ಲಿ ಕೂಡ ಉಂಟು ಹಲಸಿನನ್ನು. ತೆಕ್ಕೊಂಡು ಹೋಗ್ಲಿಕ್ಕೆ ಮಾತ್ರ ಕಷ್ಟ, ಅದರಲ್ಲಿ ಕೂಡ ಉಂಟು. ಕಂಬಳಿ ಹುಳ ಉಂಟಂತ ಮಾತ್ರ ನನಗೆ ಒಂದು ಹೆದರಿಕೆ. ನೋಡಿ, ಇದರಲ್ಲಿ ಉಂಟು. ಈಗ ಹಲಸಿನಕಾಯಿ ಇಲ್ಲಿ ತೆಗೆದುಂಟು, ಕೊಂಡು ಹೋಗೋದು ಹೇಗೆ ಅಂತ ನೋಡುವ. ಕಷ್ಟ ಆಗ್ತದೆ ಗಾಡಿಯಲ್ಲಿ ತಗೊಂಡು ಹೋಗಲಿಕ್ಕೆ. ಕಾಯಿ ಮಾತ್ರ ಇದು ಎಂತ, ನನ್ನ ಫ್ರೆಂಡ್ಸಿನವರಿಗೆ ಎಂತ ಬಾಲಗ ಎಲ್ಲ ಒಂದು ಮಾತ್ರ ತಗೊಂಡದ್ದು ನಾನು. ನೋಡಿ, ಇನ್ನೊಂದು ಅಲ್ಲಿ ಉಂಟು, ಎಂತ ಬಾರುಂಟು ತುಂಬ. 3 ದಿವಸ ಕೊಂಡೋಗ್ಬೇಕು. ಇವಾಗ ಹಲಸಿನಕಾಯಿ ತಂದಾಯಿತು, ಗಾಡಿಯಲ್ಲಿ ಇತ್ತಾಯಿತು. ಇನ್ನು ಹೊರಡಬೇಕು ಕೆಲಸಕ್ಕೆ. ತುಂಬ ಜನ ಕೇಳಿದ್ರಿ, ನಿಮಗೆ ಡಾಲರ್ ಆಯಿತಾ ಅಂತ. ಡಾಲರ್ ಆಗ್ತಾ ಉಂಟು, ಆದರೆ ಅರ್ಧದಷ್ಟು ಕೂಡ ಹಾಕಲಿಲ್ಲ ನಾನು. ಅಂದರೆ ವೀಡಿಯೋ ಹಾಕೋದಿಲ್ಲಲ್ಲ, ವೀಡಿಯೋ ಡೈಲಿ ಹಾಕಿದರೆ ಆಗ್ಬೋದು. ನಾನು ಡಾಲರ್ ಬಗ್ಗೆ ಅಷ್ಟು ಚಿಂತೆ ಮಾಡಿಲ್ಲ, ಅಂದರೆ ಕೆಲಸ ತುಂಬ ಬ್ಯುಸಿ ಇದ್ದ ಕಾರಣ ವೀಡಿಯೋ ಹಾಕಲಿಕ್ಕೆ ಆಗೋದಿಲ್ಲ ಅಷ್ಟೇ. ಡಾಲರ್ ಬರಬೇಕು ನನಗೆ, ಫಸ್ಟ್ ಡಾಲರ್ ಬರಬೇಕು. ನಾನು ಫಸ್ಟ್ ಡಾಲರ್ ಬಂದಾಗ ಅದನ್ನು ಆಶ್ರಮಕ್ಕೆ ಕೊಡ್ತೇನೆ ಅಂತ ಹೇಳಿದ್ದೇನೆ, ಆಶ್ರಮಕ್ಕೆ. ಹಾಗಾಗಿ ನಾನು ಅಂದ್ಕೊಂಡಿರೋದು ಬೇರೆ ಆಶ್ರಮಕ್ಕೆ ಕೊಡಲಿಕ್ಕೆ, ಅಂದರೆ ದೂರ. ಆದರೆ ಮತ್ತೆ ಯೋಚನೆ ಆಯಿತು, ನಮ್ಮ ಹತ್ತಿರ ಇರುವ ಆಶ್ರಮಕ್ಕೇ ಕೊಡುವ ಅಂತ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ಎಂಥ ಪೇಮೆಂಟ್ ಫಸ್ಟ್ ಬಂದರೂ ಅದನ್ನು, ಎಷ್ಟು ಬಂದರೂ ಅದರ ಅರ್ಧದಷ್ಟು ನಾನು ಆಶ್ರಮಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದೊಂದು ಆಸೆ ನನಗೆ. ಹಾಗೆ ಡಾಲರ್ ಆಗ್ತಾ ಉಂಟು. ತುಂಬ ಜನ ಕೇಳ್ತಾಯಿದ್ರಿ ಡಾಲರ್ ಆಗಿದೆ ಅಂದರೆ 100ರ ಅರ್ಧದಷ್ಟು ಕೂಡ ಆಗಲಿಲ್ಲ, ಆಗ್ತಾ ಉಂಟು. ವೀಡಿಯೋ ಹಾಕೋದೇ ಕಡಿಮೆ ಅಲ್ವಾ, ಹಾಗಾಗಿ ಬೇಗ ಆಗೋದಿಲ್ಲ. ಹಾಗೆ ತುಂಬ ಜನ ಅದನ್ನೇ ಕೇಳಿದರು ನನಗೆ. ಅಂದರೆ ಸ್ಟಿಚ್ಚಿಂಗ್ ಕೆಲಸ ಜಾಸ್ತಿ ಇರುವ ಕಾರಣ ನಾನು ಯೂಟ್ಯೂಬಲ್ಲಿ ಯಾವಾಗಾದ್ರೊಮ್ಮೆ ವೀಡಿಯೋ ಹಾಕ್ತೇನೆ ಅಷ್ಟೇ. ಹಾಗಾಗಿ ಟೈಮ್ ಸಿಕ್ಕಾಗ ವೀಡಿಯೋ ಹಾಕೋದು. ಹಾಗೆ ವೀಡಿಯೋ ಹಾಕಲಿಕ್ಕೆ ಕಂಟೆಂಟ್ ಕೂಡ ಉಂಟು, ಹಾಕ್ಬೋದು ಏನಾದರೂ ವೀಡಿಯೋ. ಆದರೆ ವೀಡಿಯೋ ಹಾಕಲಿಕ್ಕೆ ಟೈಮೇ ಸಿಗೋದಿಲ್ಲ ಅಷ್ಟೇ. ಪಪ್ಪಾಯ ನೋಡಿ, ಎಷ್ಟು ಚಿಕ್ಕ ಮರದಲ್ಲಿ ಗಿಡ.
ಹಾಗೆ. ಅತ್ತೆ ಕೂಡ ಹುಷಾರಿಲ್ಲದೆ ಇದ್ದಾರಲ್ಲ, ಮಲಗಿದ್ದಾರೆ. ಅಂದರೆ ಹುಷಾರಿಲ್ಲದೆ ಮಲಗಿದಲ್ಲೇ ಇರೋದು ಅತ್ತೆ. ಹಾಗಾಗಿ ಅವರ ಕೆಲಸ ಕೂಡ ಸ್ವಲ್ಪ ಮಾಡಬೇಕಲ್ಲ, ಹಾಗೆ ನಾನೊಬ್ಬಳೇ ಮಾಡೋದಲ್ಲ. ಇದು ಚಿಕ್ಕ ಮಕ್ಕಳ ಯೂನಿಫಾರ್ಮ್ ಆದ ಕಾರಣ ನಾನಿಲ್ಲಿ 2 ಇಂಚು ಮಾತ್ರ ಅಗಲ ಇರ್ತೇನೆ. ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ 4ವರೆಗೆ ಮಾರ್ಕ್ ಹಾಕ್ತೇನೆ. ಹಾಗೆ ಗುಬ್ಬಿ ಪಟ್ಟಿ ಇಲ್ಲಿ 6 ಇಂಚಿಗೆ ಇಡ್ತೇನೆ. ಇದು ಇಲ್ಲಿ ನಾನು ವಿ ಕಟ್ ಮಾಡ್ತೇನೆ. ಇದಂದರೆ ದೊಡ್ಡ ಕಾಲರ್ ತೋರಿಸ್ತೇನೆ. ಇನ್ನೊಂದು ಡ್ರೆಸ್ ಸ್ಟಿಚ್ ಮಾಡಿ ಆಗಿದೆ, ಅದನ್ನು ತೋರಿಸ್ತೇನೆ. ಇದು ಈ ಥರ ಕಾಲರ್. ಹಾಗೆ ಇದು ಗುಬ್ಬಿ ಪಟ್ಟಿಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ನಾವು ಇಲ್ಲಿಂದ ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕ್ ಹಾಕಿಲ್ವಾ, ಹಾಗೆ ಇದು ಆಚೆ ಅರ್ಧ ಇಂಚು, ಈಚೆ ಅರ್ಧ ಇಂಚು, ಹಾಗೆ ಸ್ಟಿಚ್ಚಿಗೋಸ್ಕರ ಈಗ ನಾನು ಮಧ್ಯದಿಂದ ಕಟ್ ಮಾಡ್ತೇನೆ. ಇಲ್ಲಿ ತನಕ ಕಟ್ ಮಾಡಿ ಇಲ್ಲಿಂದ ವಿ ತರ್ತೇನೆ. ಇಲ್ಲಿ ಈ ಮೂಲೆ ಮತ್ತು ಈ ಮೂಲೆಗೆ ಈ ಮೂಲೆ ಮತ್ತು ಈ ಮೂಲೆಗೆ ಕರೆಕ್ಟಾಗಿ ಈಗ ಇದು ಈ ಥರ ಬಂತು. ಇದಕ್ಕೆ ಹೇಗೆ ಪೀಸ್ ಕೊಡೋದು ಅಂತ ಹೇಳಿಕೊಡ್ತೇನೆ. ಈಗ ಸ್ಟ್ರೈಟ್ ಆಗಿರುವ ಒಂದು ಪೀಸ್ ತೆಗೆದುಕೊಳ್ಳಿ. ಸ್ಟ್ರೈಟ್ ಇರಬೇಕಿದು, ಸರಿ ಮಧ್ಯ ಮಡಚಿ. ಇಸ್ತ್ರಿ ಹಾಕಿದರೂ ಆಗ್ತದೆ, ಟೈಮ್ ಇದ್ದವರು ಇಸ್ತ್ರಿ ಹಾಕ್ಬೋದು. ನಮಗಿದು ಇಷ್ಟಾಗಲ್ಲ, ಬೇಡ, 1 ಇಂಚು ಸಾಕು. ಈಚೆ ಸೈಡ್ ಎಷ್ಟು ಅಗಲ ಮಡಿಚಿದೆ ಅಷ್ಟೇ ಅಗಲ ಇಲ್ಲಿ ಸಹ ಮಡಿಚಿದ್ರೆ ಆಯಿತು. ಇಸ್ತ್ರಿ ಹಾಕ್ಬೋದು ಬೇಕಾದವರಿಗೆ, ಅಂದರೆ ನನಗೆ ಇಲ್ಲಿ ಟೈಮ್ ಇಲ್ಲ, ಅದಕ್ಕೋಸ್ಕರ ನಾನು ಇಸ್ತ್ರಿ ಹಾಕಲಿಲ್ಲ. ಈಗ ಇಷ್ಟ ಅಗಲಕ್ಕೆ ಬಂತಲ್ವ. ನಿಮಗೆ ಹೇಳಿಕೊಡುವಾಗ ನಾನು ಕರೆಕ್ಟಾಗಿ ಹೇಳಿಕೊಡ್ಬೇಕಲ್ಲ, ಅದಕ್ಕೋಸ್ಕರ ಮೇಲೆ ಟೈಮು ತೆಗೊಳ್ತದೆ ಇದು ಮಾಡಲಿಕ್ಕೆ. ಇಲ್ಲಾಂದರೆ ಇಟ್ಟು ಹೊಲಿಯುವುದಲ್ಲಿಗೆ ಮುಗಿಯಿತು. ಈಗ ಇದಕ್ಕೆ ಸ್ಟಿಚ್ ಎಲ್ಲ ಹಾಕ್ಬೇಕಂತ ಇಲ್ಲ, ಸ್ಟಿಚ್ ಹಾಕಿದರೆ ತುಂಬ ಸ್ಟಿಚ್ ಕಾಣ್ತದಲ್ಲ, ಅದಕ್ಕೋಸ್ಕರ.
ಈಗ ಗುಬ್ಬಿ ಬಟ್ಟಿ ಇಟ್ಟಾಯಿತು ನೋಡಿ, ಕರೆಕ್ಟ್. ಇನ್ನು ಇದನ್ನು ಸರಿಯಾಗಿ ಹೀಗೆ ಮಾಡಿದರೆ ಆಯಿತು. ಇನ್ನು ನೋಡಿ, ಇದು ಮಧ್ಯದಿಂದ ಇಲ್ಲಿ ಇದನ್ನು ಹೀಗೆ ಮಾಡಿದರೆ ಆಯಿತು. ಇವಾಗ ನೋಡಿ ಎಷ್ಟು ಚಂದ. ಇವಾಗ ನೋಡಿ ಎಷ್ಟು ಚಂದ ರಿಂಗ್ಸ್ ಬರೋದು, ಚಂದ ಸೂಪರಾಗಿ ಆಯಿತು. ಇದೆಂಥದ್ದು ದಿಶಾ? ನಾನಿವತ್ತು ಮನೆ ಕ್ಲೀನ್ ಮಾಡುವ, ಮನೆಗೆ ಬೇಕಾಗುವ, ನಾನಿವತ್ತು ಮನೆಗೆ ಬೇಕಾಗುವಂತ ನೆಲೊರೆಸಲಿಕ್ಕೆ ಬುಕಿಂಗ್ ಮಾಡಿದ್ದು. ಅದರಲ್ಲಿ ಎಷ್ಟು ಐಟಮ್ಸ್ ಬಂದಿದೆ ಅಂತ ನೋಡುವ ಬನ್ನಿ. ಈಗ ಇದು ಸೈಡ್ಗೆ ಇಲ್ವ, ಇದು ಪರಸಕೋಲು, ಮೀಶೋನ ಫ್ಲಿಪ್ಕಾರ್ಟ್ ತಿರ್ಗಾರಿ ಪೊಡೊಂಚಿ ಅಂದು ಬಕೆಟೆ ಮೀಶೋ. ಇದೊಂದು ಅದಾಯ್ತು, ಅವಾಯ್ತು ಲಿಕ್ವಿಡ್ ಪಾಡ್ಯಾರ, ಲಿಕ್ವಿಡ್ ಐನೊಲ್ಲ ಓಪನ್ ಅಂತ ಲಿಕ್ವಿಡ್ ಪಾಡ್ದು ಲಿಕ್ವಿಡ್ ಹಾಕಿ ಇದು ಪಾತ್ರೆದಲ್ಲಿ ಅಲ್ಲ ಪ್ರೆಸ್ ಮಂತನಾಗ ಅಡಿ ಇರ್ದು ಲಿಕ್ವಿಡ್ ಅವು ಯಾರು ನಿಂತಿರ್ತಾನ ಅಂಚ ಪ್ರೆಸ್ ಅಂದನ ಬಟ್ಟಲಗೆ ಲಿಕ್ವಿಡ್ ಬರುಂಡು ಓದ್ಯಾರ. ಇದು ಬೆಕ್ಕಿಯರ ಅಡಿಗೆದಲ್ಪ ಅಲ್ಲ ದಿಶಾ, ಕರೆಂಟ್ ತೆರಕೋಡ ಬರ್ತದೆ ಕರೆಂಟ್. ವಾವ್ ವಾವ್ ವಾವ್. ಇದು ಒಂದು ಹೌದಾಯ್ತದಿ, ಇದು ಒಂದು ಹೌದಾಯ್ತು, ಇದು ಒಂದು ಅವು ಉಡ್ತಾರೆ. ಇದೊಂದು, ಆಮೇಲೆ ಗ್ಲೌಸ್ 2 ಓನ್ಲಿ 625 2 ಗ್ಲೌಸ್. ಬ್ರಿಟಿಷ್ ಇಂಗ್ಲಿಷೇ ಬಾತಿರ್ ಬಡಾಯಿ 35. ಯಸ್ ಹೌದೈತಿ ಪಂತಿಗೆ ಅವ್ರು ಚಮ್ಮ ಪಂತಿ ಊರಾಡು ಚ ಕ್ಲೀನ್ ಅನ್ಕೊಂಡಾಗ ಹೌದು ಬಾಕ್ಸ್ ಇದೆ ನಾನು ಅப்புறம் ಫಿಕ್ಸ್ ಅಂತ ಫಿಕ್ಸ್ ಮಾಡಿ ಆದ್ಮೇಲೆ ತೋರಿಸ್ತೀನಿ. 1 2 3 ಇದು ಸಿಕ್ಕಿದೆ. ಫಸ್ಟ್ಗೆ ಐಕ್ ತಿಕ್ಕವಳಿದ್ದೀವಿ ತಿಕ್ಕಲ್ಲ ನನಗೆ ಆಮೇಲೆ ಈಗ ಪೂಲ್ ಬಕೆಟಲ್ಲಿ ಫುಲ್ಲು ನೀರು ತುಂಬಿಸಿ ಆಮೇಲೆ ಇದರಲ್ಲಿ ಫುಲ್ ನನಗೆ ಟೊಮೆಟೊ ನೀರುಳ್ಳಿ ಪ್ರಬಾರ್ದು ಕಚ್ಚಿ ಬಂತದ್ದು ಸರ್ವನ್ ಕಡೆ ತಿಕ್ಕಲ್ಲಯ್ಯ ಕಡೆ ತಿಕ್ಕಾರದು ಅಂಗಡಿ ಹುಡುಗಿ ತಿಕ್ಕವನ ಅರ್ತೆ ಪುಳಿಪಿರುದಿ ಸೂಪರ್.
ದಾನೆ ನನ್ನಲ್ಲ ಡೈಲಾಗ್ ಹತ್ತಿಸಿ ನೆಟ್ಟೆ ಮುಕ್ಕಾವಳೆನಾ ನೆಟ್ಟು ಮುಕ್ಕಾದ್ರೆ ಒಂದು ಚೈತ್ರದ ಎತ್ತಿತ್ತಲ್ಲ ಉಂಡುಂಡದ ಉಂಟು ಅವು ಕೋಕೋನಟ್ ಮಾತ್ರ ಯೂಸ್ ಆಗ್ತದೆ ಉಂಟೋದಾಯ್ತು ನಾನು ಆ ಫೀಚರ್ ಐತ ಫೀಚರ್ ಪನ್ನ ಚೂರು ಅವೇ ಬಾಕ್ಸದ ಬಗ್ಗೆ ಪನ್ನಂದು ನೀರು ಮೈಪುನ ಲುಂಬುನ ಅಂತ ಪನ್ನ ಇದು ಇದಕ್ಕೆ ನೀರು ಹಾಕೋದು, ನೀರು ಹಾಕಿ ಇದರಲ್ಲಿ ಡ್ರೈ ಫ್ರೈ ಮಾಡೋದು. ಆಮೇಲೆ ಎಳ್ಕೊಂಡು ಹೋಗೋದು. ಇದರಲ್ಲಿ ಇದು ಕೂಡ ಉಂಟು, ಇದು ಕೂಡ ಉಂಟು. ಸ್ಟಾರ್ಟ್ ಪಾಡು ಹಾಕು ಸ್ವಲ್ಪ ಕೊನೆಗೆ ಒಂದು ಸ್ಟ್ರೈಟ್ ಹೇರ್ ಇದ್ದೀವಿ ಈ ನನ್ನ ಸ್ಕ್ರೂ ಒಂಚೂರು ಸಾಕು. ಅಂಚಪುರ ಮನೆ ಪೇರುಂಡಾ ಅವುಂಟುನೆ ಐನಿಂಚ ಇದು ಈ ಥರ ಇರ್ತದೆ. ಇದನ್ನು ಹೀಗೆ ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ನೀರು ಸ್ಪ್ರಿಂಗಿನಾಗಿ ಇರ್ತದೆ. ಇಲ್ಲಿ ಅದನ್ನು ಇದು ಮಾಡಲಿಕ್ಕೆ ಎಂತ ಮಾಡಲಿಕ್ಕೆ ಡ್ರೈ ಮಾಡಲಿಕ್ಕೆ. ಆಮೇಲೆ ತೆಗೆದು ಒರೆಸುವಾಗ ಇದನ್ನು ಹೀಗೆ ಲಾಕ್ ಮಾಡಿ ಬಗ್ಗಲ್ಲ ಇದನ್ನು ಬಗ್ಗಿಸಬೇಕು. ಕಾರಡೆ ವಗೈರ ಸೂಪರ್ ಮಾತ್ರ, ತುಂಬ ಸೂಪರ್ ಉಂಟು. ಚೆನ್ನ ಚೈತ್ರನ ಕಟ್ಟಾಯಿ ಚಂದಲ್ಲಿ అయిన కారడే నన్ను పుల్య ಬೆಟ್ಟಿತ್ತಲೆ ಆ ಸ್ವೀಟ್ ಅದು ಕಮ್ಮಿ అయిన ఇక్క వాడిన నీరు కదా తిರ್ತదా నీరు ఇప్పుడు